ನೀರಿಗೆ ಯಾವುದೇ ಬಣ್ಣವಿಲ್ಲ, ನೀರಿಗೆ ಯಾವುದೇ ಬಣ್ಣವಿಲ್ಲ. ನೀರು ನಮ್ಮ ಜೀವನಕ್ಕೆ ಮಂಜುಗಡ್ಡೆ ತೇಲಲು ಕಾರಣ. ನೀರಿನ ಸಾಂದ್ರತೆ ಹೆಚ್ಚಾದರೆ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ. ನೀರು ಸಾರ್ವತ್ರಿಕ ಜೀವಕ. ನೀರಿನಲ್ಲಿ ಲಭ್ಯವಾಗುವಂತಹ ವಸ್ತುಗಳು ನೀರು ಸಾರ್ವತ್ರಿಕ ಮೇಲ್ಮೈ ಸಹಿತ ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಸೊಳ್ಳೆಗಳು ಕಂಡುಬರುವಂತೆ ಮೇಲ್ಮೈ ಸಹಿತ ಉಷ್ಣ ಸಾಮರ್ಥ್ಯ 100 ಡಿಗ್ರಿ ಸೆಲ್ಸಿಯಸ್ ಚೆರಿಯೋ ಬಿಂದು ನೀರು ಲೋಮನಾಳ ನರಗಳ ಮುಖಾಂತರ ನೀರನ್ನು ಸಾಗಿಸಲಿರುವ ಪ್ರಕ್ರಿಯೆ ಲೋಮನಾಳ. ಈ ವಸ್ತುಗಳಲ್ಲಿ ಎಷ್ಟು ಪ್ರಮಾಣ ನೀರಂದರೆ ವಸ್ತುಗಳು ತೋರಿಸುತ್ತವೆ. 1859 ನೀರು ಹೆಜ್ಜೆ ಗುರುತು ಹಸಿರು ಬಣ್ಣದ ನೀರಿನ ಹೆಜ್ಜೆ ಗುರುತು. ಇನ್ನು ಕೆಳಗೆ ನೀರು ಇರ್ತಾವಲ್ಲ ಅವು ಹಸಿರು ಬಣ್ಣದ ನೀರಿನ ಹೆಜ್ಜೆ ಗುರುತು. ನೀಲಿ ಬಣ್ಣದ ನೀರಿನ ಹೆಜ್ಜೆ ಗುರುತಾಗ ಸರೋವರ, ನದಿ ಅಥವಾ ಇತರೆ ಅವು ನೀಲಿ ಬಣ್ಣದ ನೀರಿನ ಹೆಜ್ಜೆ ಗುರುತು. ಬೂದಿ ಬಣ್ಣದ ನೀರಿನ ಹೆಜ್ಜೆ ಗುರುತು ಅಂದರೆ ಕಂಡುಬರುತ್ತಿರುವ ಹಲವು ಆವರ್ತಕ ಕೋಷ್ಟಕಗಳಲ್ಲಿ ಇದು ಆಧುನಿಕ ಆವರ್ತಕ ಕೋಷ್ಟಕ. ಇದನ್ನು 1860 ಈ ಆವರ್ತಕ ಕೋಷ್ಟಕದಲ್ಲಿ ಇದೆಲ್ಲ ಧಾತುಗಳು ಕಾಣ್ತಿದೆಯಲ್ವಾ, ಈ ಧಾತುಗಳ ಗುಣಧರ್ಮಗಳನ್ನು ಮತ್ತು ಈ ಧಾತುಗಳು ನಮಗೆ ಹೇಗೆ ಉಪಯೋಗವಾಗುವುದು ಇದರ ಸಂಪೂರ್ಣ ಮಾಹಿತಿಯನ್ನು ಈ ಧಾತುವಿನ ಸಂಪೂರ್ಣ ಮಾಹಿತಿಯನ್ನು ಈ ಆವರ್ತಕ ಕೋಷ್ಟಕದಿಂದ ನಾವು ತಿಳಿಯಬಹುದು. ಉದ್ದಲಾಗಿ ಕಾಣುತ್ತಿರುವ ಧಾತುಗಳನ್ನು ಉಪ್ಪುಗಳೆಂದು ವಿಂಗಡಿಸಲಾಗಿದೆ. ಅಡ್ಡಲಾಗಿ ಕಾಣುತ್ತಿರುವ ಧಾತುಗಳನ್ನು ಬೆರಳ್ಸ್ ಎಂದು ವಿಂಗಡಿಸಲಾಗಿದೆ. ಒಟ್ಟಾರೆ ಎಲ್ಲ ಕಾಣ್ತಿದೆಯಲ್ಲ ಈ ಧಾತುಗಳನ್ನು ಈ ಧಾತು ಇದೇ ಜಾಗದಲ್ಲಿರಬೇಕು ಎಂದು ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ಈ ಆವರ್ತಕ ಕೋಷ್ಟಕವನ್ನು ಗುರುತಿಸಲಾಗಿದೆ. ಇತ್ತೀಚೆಗೆ ನಮ್ಮ ನಿಸರ್ಗದಲ್ಲಿ ನಮಗೆ 118 ಧಾತುಗಳು ನಮಗೆ ಕಂಡು ಬಂದಿವೆ. ಕೆಲವು ಶುದ್ಧ ರೂಪದಲ್ಲಿ ನಮಗೆ ಕಂಡು ಬಂದಿದೆ, ಕೆಲವು ಅಶುದ್ಧ ರೂಪದಲ್ಲಿ ನಮಗೆ ದೊರೆತಿದೆ. ಚಿನ್ನದ ಮಿಶ್ರಣವನ್ನು ಬಿಳಿ ಚಿನ್ನದಲ್ಲಿ ಎಷ್ಟು ಪರ್ಸೆಂಟ್ ತಾಮ್ರ ಬೆಳ್ಳಿ ಕಲಸಿ ತಗೊಂಡಿರ್ತದೆ? ಯಾಕಂದ್ರೆ ಬೆಳ್ಳಿ 20, ತಾಮ್ರ 50%, ಚಿನ್ನ 75%. ನೀಲಿ ಚಿನ್ನದಲ್ಲಿ 5%, ನಿಕ್ಕಲ್ 10%, ಪಲಾಡಿಯಂ 10%, ಚಿನ್ನ 75%. ಬ್ಯಾಟ್ರಿ ಮೂಲೆಗಳು ಇದು ಪ್ರಧಾನ ಬ್ಯಾಟ್ರಿ. ಬ್ಯಾಟ್ರಿಯಲ್ಲಿ ಗಡಿಯಾರ ಇದು ಕೂಡ ಪ್ರಮಾಣ ಬ್ಯಾಟ್ರಿ. ಒಂದು ಲ್ಯಾಪ್ಟಾಪ್ ಇದು ಚಾರ್ಜಬಲ್ ಬ್ಯಾಟ್ರಿ. ವಾಹನಗಳಲ್ಲಿ ಯಂತ್ರಗಳಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ರಿಪೇರಿ ಕೂಡ ಮಾಡ್ಬೋದು, ಚಾರ್ಜ್ ಕೂಡ ಮಾಡ್ಬೋದು. ತಟಸ್ಥ ಚಂದ್ರನ 4 ತುಂಡುಗಳಾಗಿದೆ. ಇದು 3 ತುಂಡುಗಳಾಗಿದೆ. 2008ರಲ್ಲಿ ಜಾರಿಗೆ ತಂದಿದ್ದಾರೆ. 2018ರಲ್ಲಿ ಜಾರಿಗೆ ತಂದಿದ್ದಾರೆ. ಇದರ ಹೆಸರು GSLV ಇಸ್ರೋ ಫುಲ್ ಫಾರಂ ಗೊತ್ತಿದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು 3 ಸಾರಿ ಮೇಲಕ್ಕೆ ಹೋಗಿದೆ. ಇದನ್ನು ಜಾರಿಗೆ ತಂದವರು ಸ್ವಾಮಿನಾಥನ್ ಅವರು ಅಧ್ಯಕ್ಷರಾಗಿದ್ದಾರೆ. ರಾಕೆಟ್ನ ಮನುಷ್ಯ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ನಿಂಬೆಹಣ್ಣಲ್ಲಿರುವ ಆಮ್ಲವು ಸಿಟ್ರಿಕ್ ಆಮ್ಲ ಇರ್ತದೆ. ದಾಲ್ಚಿನ್ನಿಯು ಸಿದ್ಧಪಡಿಸಿದ ಆಹಾರ ಆಗಿದ್ದರೆ ಅದನ್ನು ಗಮನ ವಾಸನೆ ಸಾರುತ್ತದೆ. ಚಿಪ್ಪಿನಲ್ಲಿ ದಾಲ್ಚಿನ್ನಿ ಇರೋದ್ರಿಂದ ಅದನ್ನು ಗಿಡದಂತೆ ಮಾಡಬೇಕು. ಅದರಲ್ಲಿರುವ ನೈಟ್ರೋಜನ್ ನಿಂಬೆಕಾಯಲ್ಲಿರುವ ಹೂವಿನ ಗಿಡಗಳನ್ನು ಆಹಾರವನ್ನು ತಡೆಗಟ್ಟಿ ಆಹಾರಕ್ಕೆ ಮಾಡಬೇಕು.
ಆಲ್ಮೋಸ್ಟ್ ನಮ್ಮಲ್ಲಿ ಕಾಫಿ ಕುಡಿದಿರಾಗ ಕಾಫಿ ಕಾಸ್ತಾರಲ್ಲ ಕಾಫಿ ಅಂದು ಸ್ಮೆಲ್ ಬರ್ತಲ್ಲ ಕಾಫಿ ಅಂದು ಹೆಂಗ ಅದು ಬೇರೆ ಅನ್ಬೋದಲ್ಲ ಕಾಫಿ ಅಂತ ಹೆಂಗ 3 ಜನ ಹಾಲು ಕುಡ್ದಿರಾಗ ಹಾಲು ಹಾಕಿ ಬೆಳಗಿರ್ತಾಗ ಪ್ರೋಟೀನ್ ಹಾಲದಲ್ಲಿ 150 ನ್ಯಾನೋಮೀಟರ್ ರಾಸಾಯನ ಒಂದಿರ್ತದೆ ಅದಕ್ಕಾಗ ಬೆಳಗಿರ್ತದೆ ಎಕ್ಸಾಂಪಲ್ ರಕ್ತ ಕೆಂಪಿಗಿರ್ತಾಗ ಹಿಮೋಗ್ಲೋಬಿನ್ ಇರ್ತದೆ ಅದಕ್ಕಾಗ ಯಾಕಂದರೆ ಕೊಬ್ಬು 15% ಕಾರ್ಬೋಹೈಡ್ರೇಟ್ 6% ಇದೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ನೀರಿದೆ. ಮಾನವನ ಭಾವನೆ ನಮ್ಮಲ್ಲಿರುವಂಥ ಫೀಲಿಂಗ್ಸ್ ಅಂದರೆ ಭಾವನೆ ಹಾರ್ಮೋನ್ಸ್ ನಮ್ಮಲ್ಲಿ ಭಾವನೆಯನ್ನು ಉಂಟು ಭಾವನೆಯನ್ನು ಉಂಟಾಗುತ್ತವೆ. ಸಂತೋಷದಿಂದ ಹೆಣ್ಣುಪಿನ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ತಯಾರಾದಾಗ ನಾವು ಸಂತೋಷವಾಗಿ ಇರುತ್ತೇವೆ. ಮತ್ತು ನೊರಫಿನ್ಫ್ರಿನ್ ಎಂಬ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ತಯಾರಾದಾಗ ನಾವು ಜಗಳದಿಂದ ಇರುತ್ತೇವೆ. ಮತ್ತು ಡೋಪಮೈನ್ ಎಂಬ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ತಯಾರಾದಾಗ ನಾವು ಆಂತರಿಕ ಅಥವಾ ಬಾಯಿಯಿಂದ ಇರುವುದು ಕಾರಣವಾಗುತ್ತದೆ ಡೋಪಮೈನ್ ಹಾರ್ಮೋನ್ಸ್ನಿಂದ. ಮತ್ತು ಪ್ರೀತಿ ನಮ್ಮ ತಂದೆ ತಾಯಿ ಪ್ರೀತಿಯಾಗಿರುವ ಸಮಯದಲ್ಲಿ ಆಕ್ಸಿಟೋನ್ ಎಂಬ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಾಗ ನಾವು ಪ್ರೀತಿಯನ್ನು ಕಾಣುತ್ತೇವೆ. ಮತ್ತು ನಿದ್ರೆ ಸೆರೋಟೋನಿನ್ ಎಂಬ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಾಗ ಶಾಂತಿ ಸಂತೋಷ ಮತ್ತು ಆಸಕ್ತಿಕರಕ್ಕೆ ನಿದ್ರೆಯನ್ನು ಕಾಣುತ್ತೇವೆ. ಭಿನ್ನತೆಯಿಂದ ಟೆನ್ಷನ್ ಆಂಡಿನ ಒಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಾಗ ನಾವು ಭಿನ್ನತೆ ಟೆನ್ಷನ್ನಿಂದ ಇರ್ತೇವೆ. ಯಾವುದರಿಂದ ಭಿನ್ನತೆಯಿಂದ ಇರ್ತೇವೆ ಹಾರ್ಮೋನ್ಸ್ ಪರಿಸರದ ಪರಿಸರದಲ್ಲಿ ಎಲ್ಲ ಜೀವಿಗಳಿಗೆ ರಾಸಾಯನಿಕ ಚಕ್ರವನ್ನು ಬಹು ಮುಖ್ಯವಾದದ್ದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತಾರೆ. ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇದನ್ನು ಕೂಡ ರಾಸಾಯನಿಕ ಚಕ್ರ ಎಂದು ಕರೆಯುತ್ತಾರೆ. ಮನುಷ್ಯನ ಹುಟ್ಟು ಮತ್ತು ಸಾವಿನವರೆಗೆ ಏನೆಲ್ಲ ಕ್ರಿಯೆಗಳು ನಡೀತಾವೆಲ್ಲ ಅವುಗಳನ್ನೆಲ್ಲ ರಾಸಾಯನಿಕ ಚಕ್ರ ಎಂದು ಕರೆಯುತ್ತಾರೆ. ನೀರು ಸರಬರಾಜು ಆಗಿದೆ. ಎಕ್ಸಿಬಿಷನ್ ನಮ್ಮ ಸ್ಕೂಲ್ಗೆ ಬಂದು ಭೇಟಿ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪರಿಸರ ಬಗ್ಗೆ ಆಗಿರ್ಬೋದು, ರಾಸಾಯನಿಕ ಬಗ್ಗೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ಒಂದು ಯಾವ ರೀತಿ ಇರಬೇಕು ಯಾವ ರೀತಿ ಇರಬೇಕು ನಮಗೆ ಅಧ್ಯಯನ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯನ್ನು ಅಧ್ಯಯನ ಮಾಡಿಕೊಟ್ಟಿದ್ದಾರೆ. ಭಾಳ ಸಂತೋಷವನ್ನು ಪಡ್ತಾ ಇದ್ದಾರೆ. ವಿಜ್ಞಾನಗಳ ವಿಚಾರವನ್ನು ಹುಡುಗರಿಗೆ ಏನಪ್ಪ ಅಂದರೆ ಒಂದು ಜ್ಞಾನವನ್ನು ಮಾಹಿತಿಯನ್ನು ನೀಡಿಕೊಡ್ತಾರೆ. ತುಂಬ ಧನ್ಯವಾದಗಳು.